ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಫೈನಲಿ ಆ ಸ್ವೀಟ್ ನ್ಯೂಸ್ ಏನಂತಂದ್ರೆ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. 28 ಕೋಟಿಗೆ ಸ್ಯಾಟಲೈಟ್ ರೇಟ್ಸ್ ನ ಕೊಂಡ್ಕೊಂಡಿದ್ದಾರೆ ಜಿ ಕನ್ನಡ ಸಂಸ್ಥೆ ಅನ್ನುವಂತ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ಅಲ್ಲಿ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಇದೊಂದು ಸ್ವೀಟ್ ನ್ಯೂಸ್ಗೋಸ್ಕರ ಸುದೀಪ್ ಎನ್ಸು ಕಳೆದ 3-4 ತಿಂಗಳಿಂದ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ರು. ಫೈನಲಿ ಆ ಸ್ವೀಟ್ ನ್ಯೂಸ್ ಏನಂತಂದ್ರೆ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಎಲ್ಲ ಅಂದ್ಕೊಂಡಂತೆ ಆಗಿದೆ. ಸುದೀಪ್ ಸರ್ ಬರ್ಡೇಗೆ ಈ ಸಿನಿಮಾ ಅಂದ್ರೆ ಮ್ಯಾಕ್ಸ್ ಸಿನಿಮಾ ಸ್ಪೆಷಲ್ ಆಗಿ ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ ಒಂದಿಷ್ಟು ಟೈಮ್ ತಗೊಂಡ್ರು. ಯಾಕೆ, ಏನಾಯ್ತು, ಶೂಟಿಂಗ್ ಡಿಲೇ ಆಯ್ತಾ ಅಥವಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಗಳಿಗೆ ಟೈಮ್ ಹಿಡಿತಾ ಗೊತ್ತಿಲ್ಲ. ಯಾಕಂದ್ರೆ ಮ್ಯಾಕ್ಸ್ ಬಹುಕೋಟಿ ವೆಚ್ಚದ ಸಿನಿಮಾ. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ವಿಜಯ್ ಕಾರ್ತಿಕೇಯ ಡೈರೆಕ್ಟ್ ಮಾಡಿದರೆ, ತಮಿಳು ನಿರ್ದೇಶಕರು ಅವರು. ಈ ಸಿನಿಮಾಗೆ ಕಬಾಲಿ ಅಂತಹ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತಹ ಕಲೈಪುಲಿ ತಾನು ಅವರು ಬಂಡವಾಳವನ್ನು ಹೂಡಿದ್ದಾರೆ. ವಿ ಕ್ರಿಯೇಷನ್ಸ್ ಹಾಗೂ ಕಿಚ್ಚ ಕ್ರಿಯೇಷನ್ಸ್ ಜಂಟಿಯಾಗಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ರು. ಈ ಚಿತ್ರದಲ್ಲಿ ನಮ್ಮ ಸುದೀಪ್ ಸರ್ ಅರ್ಜುನ್ ಮಹಾಕ್ಷಯ್ ಪಾತ್ರದಲ್ಲಿ ಅಂದ್ರೆ ಪೊಲೀಸ್ ಕಾಪ್ ಪಾತ್ರದಲ್ಲಿ ಮಿಂಚಿರ್ತಕ್ಕಂಥದ್ದನ್ನ ಈಗಾಗಲೇ ನೋಡಿರ್ತೀರಿ. ಯಾಕಂದ್ರೆ 2 ಟೀಸರ್ ರಿಲೀಸ್ ಆಗಿದೆ, ಒಂದು ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿದೆ. ಅದನ್ನ ನೋಡಿದ ಮೇಲೆ ಮ್ಯಾಕ್ಸ್ ಸಿನಿಮಾದ ನಿರೀಕ್ಷೆಗಳು ದುಪ್ಪಟ್ಟಾಗ್ತಾ ಹೋಗಿದ್ವು. ಯಾಕೆ ಸಿನಿಮಾದ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಾ ಇಲ್ಲ, ಏನಾಗ್ತಿದೆ ಅಂತ ಸುದೀಪ್ ಎನ್ಸ್ ಬಹಳ ಕಾತುರವಾಗಿ ಕುತೂಹಲಭರಿತರಾಗಿ ಕಾಯ್ತಾ ಕೂತಿದ್ರು. ಫೈನಲಿ ರಿಲೀಸ್ ಡೇಟ್ ಫಿಕ್ಸ್ ಆಗಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದಷ್ಟೇ ಕಲೈಪುಲಿ ತಾನು ಅವರು ನಿರ್ಮಾಪಕರು ತಮ್ಮ ಸೋಷಿಯಲ್ ಪುಟದಲ್ಲಿ ಮ್ಯಾಕ್ಸಿಮಮ್ ಅನೌನ್ಸ್ಮೆಂಟ್ ಅಂತ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಸೊ ಯಾವಾಗ ಅವರು ಪೋಸ್ಟ್ ಹಾಕಿದ್ರು ಆಗ ಎಲ್ಲರೂ ಕೂಡ ಪ್ರಿಡಿಕ್ಟ್ ಮಾಡಿದ್ರು ಇದು ಸಿನಿಮಾದ ರಿಲೀಸ್ ಡೇಟ್ ಅಂತ. ಎಸ್, ಅಫ್ ಕೋರ್ಸ್ ಅದು ರಿಲೀಸ್ ಡೇಟೇ ಆಗಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮ್ಯಾಕ್ಸ್ ಸಿನಿಮಾ ತೆರೆಗೆ ಬರ್ತಿರ್ತಕ್ಕಂಥದ್ದು. ಹಾಗಾದ್ರೆ ಡಿಸೆಂಬರ್ ನಲ್ಲೇ 2 ಸಿನಿಮಾಗಳು ಬರ್ಲಿಕ್ಕಿದೆಯಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳೇ ಇದ್ದಾವೆ. ಸೊ ಹಾಗಾಗಿ ಯಾಕೆ ಏಕಾಏಕಿ ಇವರು ಸಿನಿಮಾ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಮೂಡಬಹುದು. ಯಾಕಂದ್ರೆ ಈಗಾಗಲೇ ಅಂದ್ರೆ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗೋದಕ್ಕೂ ಮೊದಲೇ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬಹು ನಿರೀಕ್ಷಿತ ಸಿನಿಮಾ, ಇಡೀ ಚಿತ್ರ ಜಗತ್ತು ಕಣ್ಣರಳಿಸಿ ಕಾಯ್ತಾ ಇರತಕ್ಕಂಥ ಸಿನಿಮಾ UI. ಇಡೀ ಜಗತ್ತು AI ಅನ್ನುವಂತಹ ವರ್ಣ ಕಡೆ ಚಿತ್ತ ನೆಟ್ಟಿದ್ರೆ ರಿಯಲ್ ಸ್ಟಾರ್ ಉಪ್ಪಿ ಅವರು 9 ವರ್ಷಗಳ ನಂತರ ಅಂದ್ರೆ ತಮ್ಮ ಡೈರೆಕ್ಷನ್ 9 ವರ್ಷ ಉಪ್ಪಿಟ್ಟು ಅನಂತರ ಅವರು ಯಾವ ಸಿನಿಮಾನು ಡೈರೆಕ್ಟ್ ಮಾಡಿರ್ಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ 9 ವರ್ಷ ಟೈಮ್ ತಗೊಂಡ್ರು. ಫೈನಲಿ ಮತ್ತೆ ಡೈರೆಕ್ಟರ್ ಕ್ಯಾಪ್ ತೊಟ್ಟು UI ಅನ್ನುವಂತ ಹೊಸದೊಂದು ಲೋಕವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಕಳೆದ 1 ತಿಂಗಳ ಹಿಂದಷ್ಟೇ ಸಿನಿಮಾದ ರಿಲೀಸ್ ಡೇಟ್ ನ ಘೋಷಣೆ ಮಾಡಿದ್ರು. ಡಿಸೆಂಬರ್ 20ನೇ ತಾರೀಕು ರಿಲೀಸ್ ಮಾಡ್ತೀವಿ, ಇಡೀ ಅಂದ್ರೆ ಪ್ಯಾನ್ ಇಂಡಿಯಾ ತುಂಬೆಲ್ಲ UI ರಿಲೀಸ್ ಆಗುತ್ತೆ ಅಂತ. ಸೊ ಅವರು ಡಿಸೆಂಬರ್ 20ಕ್ಕೆ ಬರೋರಿದ್ದಾರೆ. 1 ವಾರಗಳ ಅಂತರದಲ್ಲಿ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಅಲ್ಲ, 2 ಬಿಗ್ ಬಜೆಟ್ ಸಿನಿಮಾಗಳು ಹಿಂಗೆ 1 ವಾರದ ಅಂತರದಲ್ಲಿ ಬಂದ್ರೆ ಸೊ ಥಿಯೇಟರ್ ಕ್ಲಾಶಸ್ ಆಗ್ಬೋದು ಅಥವಾ ಕಲೆಕ್ಷನ್ ಮೇಲೆ ಹೊಡೆತ ಬೀಳ್ಬೋದು. ಈ ರೀತಿಯ ಕುತೂಹಲದ ಪ್ರಶ್ನೆಗಳು ಕೂಡ ಚರ್ಚೆ ಆಗ್ಬೋದು. ಆದ್ರೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ UI ಸಿನಿಮಾ ಪೋಸ್ಟ್ಪೋನ್ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. UI ಮ್ಯಾಕ್ಸ್ ಬರ್ತಿದೆ ಅನ್ನೋ ಕಾರಣಕ್ಕೆ UI ನ ಪೋಸ್ಟ್ಪೋನ್ ಮಾಡ್ತಾ ಇಲ್ಲ. ಬಟ್ CG ವರ್ಕ್ ತುಂಬಾ ಇದೆಯಂತೆ. ಮೊನ್ನೆ ರೀಸೆಂಟ್ ಆಗಿ ಪ್ರಿಯಾಂಕಾ ಉಪೇಂದ್ರ ಅವರ ಬರ್ಡೇ ದಿನ ಕೂಡ ಉಪಿ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಎಡಿಟಿಂಗ್ ವರ್ಕ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ, 24 hours ಕೆಲಸ ಮಾಡಿದ್ರು ಸಾಕಾಗ್ತಾ ಇಲ್ಲ, ಮತ್ತೆ ವಿಜುವಲ್ ಎಫೆಕ್ಟ್ಸ್ ಇರ್ಲಿ ಅಥವಾ CG ವರ್ಕ್ ಇರ್ಲಿ ಅದೆಲ್ಲವೂ ಕೂಡ ಇನ್ನು ಬ್ಯಾಲೆನ್ಸ್ ಇದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಹೀಗಾಗಿ UI ಗೆ ಇನ್ನೊಂಚೂರು ಟೈಮ್ ಬೇಕಾಗಿರೋದ್ರಿಂದ ರಿಲೀಸ್ ಡೇಟ್ ನ ಪೋಸ್ಟ್ಪೋನ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ UI ಯಾವಾಗ ಬರ್ಬಹುದು ಅಂತಂದ್ರೆ ಜನವರಿ 31ನೇ ತಾರೀಕು ಬರುವಂತಹ ನಿರೀಕ್ಷೆಗಳಿದೆ ಅನ್ನುವಂಥದ್ದು ಗಾಂಧಿನಗರ ಪಂಡಿತರ ಮಾತು. ಇನ್ನೊಂದು ಇದೇ ಡಿಸೆಂಬರ್ ನಲ್ಲಿ KD ಸಿನಿಮಾ ಬರುತ್ತೆ ಅನ್ನೋದು ಕೂಡ ಸುದ್ದಿ ಆಗಿದ್ದು, ಜೊತೆಗೆ ಇಡೀ ಚಿತ್ರತಂಡ ಕೂಡ ಅದನ್ನ ಹಂಚ್ಕೊಂಡಿತ್ತು. KD ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ಶೋಮ್ಯಾನ್ ಜೋಗಿ ಪ್ರೇಮ್ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರತಕ್ಕಂತ ಫಸ್ಟ್ ಅವರಿಬ್ರು ಕೊಲಾಬ್ರೇಟ್ ಆಗಿ ಮಾಡ್ತಾ ಇರತಕ್ಕಂತ ಮೊದಲನೇ ಸಿನಿಮಾ. KD ಸಿನಿಮಾದ ಲುಕ್ಗಳಿರ್ಲಿ ಅಥವಾ ರಿಲೀಸ್ ಆಗಿರ್ತಕ್ಕಂಥ ಟೈಟಲ್ ಟ್ರ್ಯಾಕ್ ಟೀಸರ್ ಇರ್ಲಿ, ಗ್ಲಿಮ್ಸ್ ಗಳನ್ನ ನೋಡ್ತಾ ಹೋದ್ರೆ KD ಮೇಲೂ ನಿರೀಕ್ಷೆಗಳಿದೆ. ಯಾಕಂದ್ರೆ KD ಕೂಡ ಬಹುಕೋಟಿ ವೆಚ್ಚ ಮತ್ತೆ ಬಹು ತಾರಾಗಣದ ಸಿನಿಮಾ. ಆ ಚಿತ್ರದಲ್ಲಿ ರವಿಚಂದ್ರನ್ ಸರ್, ರಮೇಶ್ ಅರವಿಂದ್ ಅವರು, ಬಾಲಿವುಡ್ ನ ಬ್ಯೂಟಿ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಸಂಜಯ್ ದತ್ ಆಗಿರ್ಬೋದು, ರೇಷ್ಮಾ ನಣೆ, ಹೀಗೆ ಬಹುದೊಡ್ಡ ತಾರಾ ಬಳಗ KD ಸಿನಿಮಾದಲ್ಲಿದೆ. KD ಆಕ್ಷನ್ ಥ್ರಿಲ್ಲರ್ ಸಿನಿಮಾ, ಜೊತೆಗೆ ಶೋಮ್ಯಾನ್ ಪ್ರೇಮ್ ಅವರ ಒಂದು ಕನಸಿನ ಸಿನಿಮಾ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅದು ಕೂಡ ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾ. ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿರ್ತಿರ್ತಕ್ಕಂಥದ್ದು KVN ಸಂಸ್ಥೆ. UI ಸಿನಿಮಾನ ಲಹರಿ ವೇಲು ಸರು ಜೊತೆಗೆ KP ಶ್ರೀಕಾಂತ್ ಸರು ನಿರ್ಮಾಣ ಮಾಡ್ತಾ ಇರ್ತದ್ದು. ಬಟ್ UI ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಕರ್ನಾಟಕದ ತುಂಬೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು KVN ಸಂಸ್ಥೆ ಆಗಿರೋದ್ರಿಂದ ಈಗ UI ಬರ್ಬೇಕಾ ಅಥವಾ KD ಬರ್ಬೇಕಂತ ಅವರೇ, ಯಾಕಂದ್ರೆ ವಿತರಕರು ಮತ್ತೆ ನಿರ್ಮಾಪಕರು ಒಬ್ಬರೇ ಆಗಿರೋದ್ರಿಂದ KD ಸಿನಿಮಾವನ್ನ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು KVN.
UI ಸಿನಿಮಾವನ್ನ ವಿತರಣೆ ಮಾಡ್ತಿರ್ತಕ್ಕಂಥದ್ದು KVN. ಹೀಗಾಗಿ ಬಹುಶಃ KD ಸಿನಿಮಾ ಈ ವರ್ಷ ಅಂದ್ರೆ ಡಿಸೆಂಬರ್ ನಲ್ಲಿ ಬರ್ಲಿಕ್ಕಿಲ್ಲ. ಅವರು ಡಿಸೆಂಬರ್ ನಲ್ಲಿ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ದು ಬಿಟ್ರೆ ಯಾವ ಡೇಟಿ ಅಂತ ಹೇಳಿರ್ಲಿಲ್ಲ. ಬಟ್ UI ತಂಡ ಮಾತ್ರ ಇಲ್ಲ, ನಾವು ಡಿಸೆಂಬರ್ 20ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಮೂರೂ ಸಿನಿಮಾಗಳು ಬಿಗ್ ಬಜೆಟ್ ಸಿನಿಮಾಗಳು, ಜೊತೆಗೆ ಇಡೀ ಒಂದು ಚಿತ್ರ ಜಗತ್ತು ನಮ್ ಕಡೆ ತಿರುಗಿ ನೋಡುವಂತ ಸಿನಿಮಾಗಳು. ಹಾಗಾಗಿ UI ಸಿನಿಮಾ CG ವರ್ಕ್ ನಿಂದ ಮುಂದೆ ಹೋದ್ರೆ KD ಸಿನಿಮಾ ಇನ್ನೊಂದು ವಿಚಾರಕ್ಕೆ, ಯಾಕಂದ್ರೆ ಡಿಸೆಂಬರ್ ನಲ್ಲಿ ಬರ್ತೀವಿ ಅಂತ ಶೋಮ್ಯಾನ್ ಪ್ರೇಮ್ ಅವರು, ಧ್ರುವ ಅವರು ಅನೌನ್ಸ್ಮೆಂಟ್ ಮಾಡಿರ್ಬೋದು, ಪ್ರೊಡಕ್ಷನ್ ಹೌಸ್ ಕೂಡ ಹೇಳಿರ್ಬೋದು. ಆದ್ರೆ ಶೋಮ್ಯಾನ್ ಪ್ರೇಮ್ ಅವರ ಸ್ಟ್ರಾಟಜಿ ಏನು? ಪ್ರಮೋಷನ್ ನಲ್ಲಿ ಪ್ರೇಮ್ ಅವ್ರನ್ನ ಮೀರ್ಸೋರ್ ಮತ್ತೊಬ್ರಿಲ್ಲ, ಪ್ರಮೋಷನ್ ಕಿಂಗ್ ಅಂತಾನೆ ಹೇಳ್ತಾರೆ. ಸೊ ಹಾಗಾಗಿ ಯಾವುದೇ ಸಿನಿಮಾ, ಚಿಕ್ಕ ಪುಟ್ಟ ಸಿನಿಮಾ ಆಗಿರ್ಬೋದು ಅಥವಾ ಬಿಗ್ ಬಜೆಟ್ ಸಿನಿಮಾ ಆಗಿರ್ಬೋದು, ಪ್ರಚಾರದ ವಿಚಾರದಲ್ಲಿ ಒಂದೇ ರೀತಿ ಇರುತ್ತೆ. ಸೊ ಹೀಗಾಗಿ ಅವರು ಒಂದ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಲಿಕ್ಕೂ ಮೊದಲೇ ಸುಮಾರು ಒಂದು 4 ತಿಂಗಳು ಪ್ರಚಾರ ಮಾಡ್ತಾರೆ ಸಿನಿಮಾ ರಿಲೀಸ್ಗೂ ಮೊದಲು. ಆದ್ರೆ KD ಅಂತ ಬಹುದೊಡ್ಡ ಬಜೆಟ್ ಸಿನಿಮಾ, ಬಹುತಾರಗಣದ ಸಿನಿಮಾ, ಇಡೀ ಪ್ಯಾನ್ ಇಂಡಿಯಾ ತುಂಬೆಲ್ಲ ರಿಲೀಸ್ ಆಗ್ತಕ್ಕಂಥ ಸಿನಿಮಾ, ರಿಲೀಸ್ ಡೇಟ್ ಡಿಸೆಂಬರ್ ಅಲ್ಲಿ ಇದೆ. ಆಲ್ರೆಡಿ ನವೆಂಬರ್ ಎಂಡಿಗೆ ಇದ್ದೇವೆ ನಾವು, ಇನ್ನೊಂದು ತಿಂಗಳು ಅಷ್ಟೇ ಇದೆ ರಿಲೀಸ್ಗೆ ಬಾಕಿ. ಹೀಗಿರುವಾಗ ಪ್ರಚಾರನೇ ಅವ್ರು ಶುರು ಮಾಡಿಲ್ಲ ಅಂತದ್ರಲ್ಲಿ ಅದು ಹೇಗೆ ಸಿನಿಮಾನ ರಿಲೀಸ್ ಮಾಡ್ತಾರೆ? ಸೊ ಹಾಗಾಗಿ ಅವರು ಪ್ರಮೋಷನ್ ಶುರು ಮಾಡಿಲ್ಲ KD ಅವರು. ಜೊತೆಗೆ UI ತಂಡ ಇನ್ನು CG ವರ್ಕ್ ಬಾಕಿ ಇದೆ. ಸೊ ಹಾಗಾಗಿ ಇವರಿಬ್ರು ಕೂಡ, ಈ ಎರಡೂ ಸಿನಿಮಾಗಳು ಕೂಡ ಪೋಸ್ಟ್ಪೋನ್ ಆಗುತ್ತೆ. ಸೊ ಮ್ಯಾಕ್ಸ್ ಮೇಲೆ ದೊಡ್ಡ ನಿರೀಕ್ಷೆ ಇದೆ. ವಿಕ್ರಾಂತ್ ರೋಣ ನಂತರ ಸುದೀಪ್ ಅವರ ಯಾವ ಸಿನಿಮಾನು ರಿಲೀಸ್ ಆಗಿಲ್ಲ. ಜೊತೆಗೆ ಬಹುಕೋಟಿ ವೆಚ್ಚದ ಸಿನಿಮಾ, ಜೊತೆಗೆ ರಿಚ್ ಆಗಿ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನೊಂದು ವಿಶೇಷ ಅಂದ್ರೆ ಈ ಸಿನಿಮಾವನ್ನ ಈಗ ಆಲ್ರೆಡಿ 28 ಕೋಟಿಗೆ ಸ್ಯಾಟಲೈಟ್ ರೈಟ್ಸ್ ನ ಕೊಂಡ್ಕೊಂಡಿದ್ದಾರೆ ಜಿ ಕನ್ನಡ ಸಂಸ್ಥೆ ಅನ್ನುವಂತ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ಅಲ್ಲಿ ಇದೆ. ಸ್ಯಾಟಲೈಟ್ ರೈಟ್ಸ್ 28 ಕೋಟಿಗೆ ಹೋಗಿದೆ ಅಂತಂದ್ರೆ, ಸೊ ಪ್ರೀ ರಿಲೀಸ್ ಬಿಸ್ನೆಸ್ 50 crores ಆಲ್ರೆಡಿ ಆಗಿದೆಯಾ ಪ್ರೀ ರಿಲೀಸ್ ಬಿಸ್ನೆಸ್ ಅನ್ನುವಂತ ಟಾಕು ಕೂಡ ನಡೀತಾ ಇದೆ. ಗೊತ್ತಿಲ್ಲ, ಮ್ಯಾಕ್ಸ್ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ. ಈಗ ಆಲ್ರೆಡಿ ಸೆಕೆಂಡ್ ಹಾಫ್ ನಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭೀಮಾ ಬಂತು, ಕೃಷ್ಣಂ ಪ್ರಣಯ ಸಖಿ, ಬಗೀರಾ, ಬೈರತಿರಣಗಲ್, ಅಬ್ರ ಆರ್ಭಟ ಜೋರಾಗಿದೆ. ಪರಭಾಷಾ ಸಿನಿಮಾಗಳಿಗೆ ಟಕ್ಕರ್ ಕೊಟ್ಟು ನಮ್ಮ ಸಿನಿಮಾಗಳು ಕಮಾಲ್ ಮಾಡ್ತಾ ಇದ್ದಾವೆ. ಅದರಲ್ಲೂ ಬೈರತಿ ರಣಗಲ್ ಸಿನಿಮಾ ಅಂತೂ ಬಹುದೊಡ್ಡ ಬಹುಕೋಟಿ ವೆಚ್ಚದ ಕಂಗುವಾ ಸಿನಿಮಾಗೆ ಕಾಂಪಿಟೇಷನ್ ಕೊಟ್ಟು ಆ ಸಿನಿಮಾವನ್ನ ಮೀರಿಸಿ ಮುನ್ನುಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ಮ್ಯಾಕ್ಸ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ಸೊ ಯಾವ ರೀತಿಯ ದಾಖಲೆಗಳನ್ನ ಬರೆಯುತ್ತೆ ಮ್ಯಾಕ್ಸ್ ಸಿನಿಮಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರದೀಪ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಫೈನಲಿ ಆ ಸ್ವೀಟ್ ನ್ಯೂಸ್ ಏನಂತಂದ್ರೆ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. 28 ಕೋಟಿಗೆ ಸ್ಯಾಟಲೈಟ್ ರೈಟ್ಸ್ ನ ಕೊಂಡ್ಕೊಂಡಿದ್ದಾರೆ ಜಿ ಕನ್ನಡ ಸಂಸ್ಥೆ ಅನ್ನುವಂತ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ಅಲ್ಲಿ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.